ರಕ್ಷತ್ಯೇವ ತದೀಯಮ್ಮಾಂ ಕರ್ಮಾರ್ಥ್ಯೋ ಗುರುದೇವಗಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆತ್ಮಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನವರಾತ್ರಿಯ ಈ ಪ್ರಸಂಗದಲ್ಲಿ ದೇವರ ಹಾಗೂ ಲಕ್ಷ್ಮೀದೇವಿ ಎಲ್ಲ ದೇವತೆಗಳು ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಉತ್ಸವ ನಡೀತಾ ಇರುತ್ತೆ. ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನಲ್ಲಿ ನಾನಾ ಥರ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಬೇಕಾಗಿರತಕ್ಕಂತಹ ವಸ್ತುಗಳು ಯಾವುದು ಬೇಕೋ ಆ ಎಲ್ಲ ಪದಾರ್ಥಗಳನ್ನು ಕೂಡ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಆ ಪದಾರ್ಥಗಳ ಉಪಯೋಗ ಹೇಗೆ ಮಾಡ್ಕೋತೀವಿ ಅಂತ ಅನ್ನೋದು ಬೇರೆ ವಿಚಾರ. ದೇವರಂತೂ ಕೊಟ್ಟುಬಿಟ್ಟ, ನೀನು ತಗೋ ಅಂತ. ಅದು ನಾವು ಹೇಗೆ ಉಪಯೋಗ ಮಾಡ್ಕೋತೀವಿ ಹಾಗೆ ನಾವು ಫಲ ಸಿಗುತ್ತೆ. ಉದಾಹರಣೆಗೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಎಲ್ಲ ಇರುತ್ತೆ. ನಾನು ತೊಗೊಂಡು ಅಭಿಷೇಕ ಮಾಡಿದರೆ ಪುಣ್ಯ ಬರ್ತದೆ. ಅದೇ ಬಿಟ್ಟು ಇನ್ನೊಂದು ಅಷ್ಟೇ ಕಷ್ಟ. ಹೀಗಾಗಿ ಎಲ್ಲದಕ್ಕೂ ಒಂದೇ ವಸ್ತು ಒಂದೇ, ಆದರೆ ಹೇಗೆ ಉಪಯೋಗ ಮಾಡ್ತೀವಿ ಅಂತ ಅನ್ನೋದ್ರಿಂದ ಬೇರೆ ಬೇರೆ ಫಲ ಸಿಗುತ್ತೆ. ಹೀಗಾಗಿ ಈ ಮನುಷ್ಯ ದೇಹದಲ್ಲಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಅನೇಕ ಪದಾರ್ಥಗಳು, ಅನೇಕ ಅವಕಾಶಗಳು. ವಿಚಿತ್ರ ಏನು ಅಂತಂದರೆ, ಗುರುಗಳ ಅನುಗ್ರಹ ಇದ್ದಾಗ ನಮಗೆ ಆ ಫಲ ಪೂರ್ಣವಾಗಿ ಸಿಗುತ್ತೆ. ದೇವತೆಗಳ ಅನುಗ್ರಹ ಇದ್ದರೆ ಪೂರ್ಣವಾಗಿ ಸಿಗುತ್ತೆ. ಇಲ್ಲ ಅಂತಾದರೆ ನಮಗೆ ಆ ಫಲ ಪೂರ್ಣವಾಗಿ ಸಿಗೋದಿಲ್ಲ. ಸ್ವಲ್ಪ ಸಿಗುತ್ತೆ, ಸ್ವಲ್ಪ ಹೋಗುತ್ತೆ, ಸ್ವಲ್ಪ ಬರುತ್ತೆ, ಮತ್ತೆ ಹೋಗುತ್ತೆ. ಹೀಗೆ ಆಗ್ತಾ ಇರುತ್ತೆ. ಪೂರ್ಣವಾದ ಫಲ ಬರಬೇಕು ಅಂತಾಗಿದ್ದರೆ ನಾವು ಪೂರ್ಣವಾಗಿ ಭಗವಂತನನ್ನು ನಂಬಿ ಯಾವಾಗಿರ್ತೀವಿ ಆ ಪೂರ್ಣವಾಗಿರ್ತಕ್ಕಂಥ ಫಲ ಬರಲು ಸಾಧ್ಯವಿದೆ. ಇಲ್ಲಿ ಇದ್ದರೆ ಬರೋದಿಲ್ಲ. ಜೀವನದಲ್ಲಿ ಕಷ್ಟಗಳು ಇದ್ದೇ ಇವೆ ಮನುಷ್ಯ. ಯಾಕೆ ಅಂದರೆ ನಾವು ಮಾಡಿದ ಪಾಪಗಳಿವೆ. ಅದಕ್ಕಿಂತಲೂ ಹೆಚ್ಚು ನಮಗೆ ಸುಖ ಇದೆ. ನಿಜವಾಗಿ ನೋಡಿದರೆ ಸುಖ ಜಾಸ್ತಿ ಇದೆ, ಕಷ್ಟ ಕಡಿಮೆ ಇದೆ. ಅದು ನಾವು ಏನು ಹೇಳ್ತೀವಿ ಅಂದರೆ ಉಲ್ಟಾ ಹೇಳ್ತೀವಿ. ಕಷ್ಟ ಜಾಸ್ತಿ ಇದೆ, ಸುಖ ಕಡಿಮೆ ಇದೆ ಅಂತ ಹೇಳ್ತೀವಿ. ಶಾಸ್ತ್ರ ಹೇಳುತ್ತೆ ಸರ್ವತಃ ಆಗಿಲ್ಲ. ಸುಖ ಜಾಸ್ತಿ, ದುಃಖ ಕಡಿಮೆ ಇದೆ. ಇಂತಹ ಒಂದು ನಾನು ಹೇಳ್ತಾ ಇರ್ತೀನಿ, ಅವಕಾಶ ಸಮಯ ತುಂಬ ಕಡಿಮೆ ಇದೆ. ಏನೋ ವಿಚಾರಗಳು ಬರುತ್ತೆ. ನಾವು 10 ನಿಮಿಷ ದೇವರ ಧ್ಯಾನ ಮಾಡಬೇಕು ಅಂದರೆ 100 ವಿಘ್ನಗಳು ಬರ್ತವೆ. ಅಷ್ಟು ಕಷ್ಟ ಇದೆ. ಹೊರಗಿನ ವಾತಾವರಣ ನಿಮಗೆಲ್ಲ ಗೊತ್ತಿರುತ್ತೆ, ಏನು ಹೇಳಬೇಕಾಗಿಲ್ಲ. ಇನ್ನು 10 ವರ್ಷದಿಂದ ಚೆನ್ನಾಗಿತ್ತು. ಇವಾಗಂತೂ ಇನ್ನೂ ಫಾಸ್ಟ್ ಎಲ್ಲರೂ. ಆ ಫೋನ್ಗಳು, ವಾಟ್ಸಾಪು, ಯೂಟ್ಯೂಬು ಬೇಕಾದಷ್ಟು ನಾವನ್ನು ಕೊಟ್ಟಷ್ಟು ಫಾಸ್ಟ್ ಮುಂದೆ ಹೋಗಿದ್ದಾರೆ. ಹೀಗಾಗಿ ಆ ಎಲ್ಲ ಗೊಂದಲಗಳಿಗೂ ಕೂಡ ನಾವು ಬಿಟ್ಟು ಇಲ್ಲಿ ಬಂದು ನಾವು ಭಗವಂತನ ಧ್ಯಾನವನ್ನು ಮಾಡೋದು ತುಂಬ ಕಷ್ಟ, ಆದರೆ ತುಂಬ ಸುಲಭವಾಗಿದೆ, ವಿಚಿತ್ರವಾಗಿದೆ. ಓದಬೇಕು, ಕಲಿಬೇಕು, ಚೆನ್ನಾಗಿ ತಿಳ್ಕೊಳ್ಬೇಕು ಅಂತಂದರೆ ಎದುರಿಗೆ ಎಲ್ಲ ಸಿಗುತ್ತೆ. ಆವಾಗ ಅದು ಇದ್ದಿಲ್ಲ. ಅದು ಬೇರೆ ಮಾಡ್ಕೋಬೇಕು ಅಂದರೆ ಅದಕ್ಕೂ ಇದೆ. ಹೀಗಾಗಿ ದೇವರಲ್ಲಿ ನಾವಿಷ್ಟೇ ಏನು ಪ್ರಾರ್ಥನೆ ಮಾಡೋದಂತಂದರೆ, ಮನುಷ್ಯನಿಗೆ ಬೇಕಾದದ್ದು ಆಯುಷ್ಯ, ಆರೋಗ್ಯ, ಭಾಗ್ಯ. ಉತ್ತಮವಾಗಿರ್ತಕ್ಕಂತಹ ಆರೋಗ್ಯ ಇದ್ದರೆ ಅವನಷ್ಟು ಪುಣ್ಯವಂತ ಯಾರೂ ಅಲ್ಲ. ನಮ್ಮ ಹೆಂಡತಿ, ಮಕ್ಕಳು, ಜೊತೆಗಿದ್ದವರು ಪ್ರೀತಿಯಿಂದ ಎಲ್ಲ ಭಾಗ್ಯ ಅಲ್ಲ. ಅದು ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಈ ಸಂಬಂಧಗಳಿದೆಯಲ್ಲ, ಇದು ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಇವತ್ತಿನ ನೆಕ್ಸ್ಟ್ ಜನ್ರೇಷನ್ ನೋಡಿದ್ರೆ ಅವ್ರ ಥಿಂಕಿಂಗೇ ಏನೋ ಆಗ್ತಾಯಿದೆ. ಅರ್ಥ ಆಗೋದಿಲ್ಲ ನಮಗೆ ಅರ್ಥ ಆಗದಿದ್ದಷ್ಟು ಅವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ಯಾಕೆ ಅಂತಂದರೆ ನಾವು ಮಾಡಿದ್ದೇ ಸರಿ ಅಂತ ಅವ್ರಿಗೆ ಅನಿಸುತ್ತೆ. ಹೀಗಾಗಿ ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡಬೇಕಾಗಿದೆ, ಧಿಯೋ ಯೋನ ಪ್ರಚೋದಯಾತ್. ಎಲ್ಲರಿಗೂ ಒಳ್ಳೆಯ ಬುದ್ಧಿ, ಎಲ್ಲರಿಗೂ ಇವತ್ತಿನ ಕಾಲಕ್ಕೆ ಏನು ಕೇಳಬೇಕಾಗಿದೆ ಅಂತಂದರೆ ಒಳ್ಳೆಯ ಸಂಸ್ಕಾರ, ಸಜ್ಜನರಾಗಿರಬೇಕು, ಅವ್ರು ಮದುವೆ ಮಾಡ್ಕೋಬೇಕು, ಅವರೇ ಸಂತಾನ ಇರಬೇಕು, ಬ್ರಾಹ್ಮಣರಾಗಿರಬೇಕು, ಕನಿಷ್ಠ ಪಕ್ಷ ಎಲ್ಲಿ ಬರಬೇಕಂದ್ರೆ ಹಿಂದೂಗಳಾಗಿರಬೇಕು ಅಂತ ಅಲ್ಲಿ ತನಕ ಬಂದಿದೆ. ಹೀಗಾಗಿ ಅಷ್ಟು ಸಂಸ್ಕಾರಹೀನರಾಗಿ ಬೆಳೆಯುವಂತಹ ಒಂದು ಪ್ರಸಂಗ ಬಂದಿದೆ. ಹೀಗಾಗಿ ಗುರುಗಳಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಯಾರಿಗೆ ಕಲ್ಯಾಣವಾಗಿಲ್ಲ ಅವರಿಗೆ ಕಲ್ಯಾಣವಾಗಲಿ, ಎಲ್ಲರಿಗೂ ಉತ್ತಮ ಸಂತಾನ
ಹಾಗೂ ಜೊತೆಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲರಲ್ಲಿ ಪರಸ್ಪರವಾಗಿರ್ತಕ್ಕಂತಹ ಸ್ನೇಹ, ತಂದೆ ತಾಯಿಗಳಲ್ಲಿ ಗೌರವ, ಇದೆಲ್ಲವೂ ಆ ದೇವರು, ಗುರುಗಳು ವಿಶೇಷವಾಗಿ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ತಾವೆಲ್ಲ ಭಕ್ತರು ಅತಿ ದೂರದಿಂದ ಬಂದು ಈ ಸೇವೆಯನ್ನು ಮಾಡಿದ್ದೀರಿ. ತಮಗೂ ತಮ್ಮ ಕುಟುಂಬರು ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.